ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಭಾಳಷ್ಟು ಕಡೆಗಳಲ್ಲಿ ಹಣದ ಸಮಸ್ಯೆ ಇದೆ. ನೋಡಿ, ಹಣದ ಸಮಸ್ಯೆ ಇಂಥವ್ರಿಗಿಲ್ಲ ಅಂತ ಯಾರಿಗೂ ಇಲ್ಲ, ಎಲ್ರಿಗೂ ಹಣದ ಸಮಸ್ಯೆ ಇದೆ. ಅಥವಾ ಮೋಸ್ಟ್ಲಿ ನಮ್ಮ ಹತ್ರ ಬಂದ ನಂತರ ನಮಗಿನ್ನೂ ಬೇಕು ಅಂತ ನಮ್ಮ ಹತ್ರ ಇನ್ನೂ ಅದು ಖಾಲಿ ಆಗದೆ ಉಳಿತಾ ಇದೆಯೇನೋ ಆಸೆ, ತೃಪ್ತಿ ಸಾಕಾಗ್ತಾ ಇಲ್ಲ, ದುಡ್ಡು ಸಾಕು ಅಂತ ನಾವು ಹೇಳ್ತಾ ಇಲ್ಲ ಅಂತ. ಭಾಳಷ್ಟು ಜನರು ಭಾಳಷ್ಟು ಪರಿಹಾರಗಳನ್ನ ಕೊಡ್ತಾರೆ. ಕೆಲವರು ಇಲ್ಲಿ ಸಿಂಬಲ್ ಇತ್ಯಾದಿಗಳನ್ನು ಬರೆಯುವಂಥದ್ದು, ಕೆಲವೊಂದು ಸ್ವಿಚ್ ವರ್ಡ್ಗಳನ್ನ ಬರೆಯುವಂಥದ್ದು, ಕೆಲವೊಂದು ವೈಬ್ರೇಷನ್ ಸಂಖ್ಯೆಗಳನ್ನು ಬರೆಯುವಂಥದ್ದು ಇತ್ಯಾದಿಗಳನ್ನು, ಕೆಲವೊಂದು ಕಲ್ಲರ್ ಪೆನ್ಗಳಿಂದನೇ ಬರೆಯುವಂಥದ್ದು. ಈ ರೀತಿ ಮಾಡಿದಾಗ ಕೊಟ್ಟಿರುವಂಥ ಹಣ ಬರುವಂಥದ್ದು, ಅನಿರೀಕ್ಷಿತವಾಗಿ ದುಡ್ಡು ಬರುವಂಥದ್ದು, ಅಥವಾ ಯಾವುದೋ ಒಂದು ದೊಡ್ಡ ಮೊತ್ತದ ಹಣ ಬರಬೇಕು ಅಂದರೆ ಈ ಥರ ಪ್ರಯೋಗ ಇತ್ಯಾದಿಗಳನ್ನ ಮಾಡಿ ಅಂತೇಳಿ ಹೇಳ್ತಾರೆ. ನಾವು ಇಲ್ಲ ಅಂತ ಹೇಳಲ್ಲ, ಈ ಥರ ಪ್ರಯೋಗಗಳು ಇಲ್ಲ ಅಂತ ಹೇಳಲ್ಲ. ಬಟ್ ಇವತ್ತು ನಾನೊಂದು ವಿಚಿತ್ರ ಪ್ರಯೋಗವನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ನಮ್ಮ ಹತ್ರ ಇರುವಂಥ ದುಡ್ಡೇ ಹೊರಗಡೆ ಹೋಗಿಲ್ಲ ಅಂದರೆ ನಮಗೆ ಯಾಕೆ ಬೇಕು ಅಲ್ವಾ? ಸೊ ನಾನೇನಂತೀನಿ ಅಂತ ಹೇಳಿದ್ರೆ, ಯಾವುದೇ ಒಂದು ದುಡ್ಡು ನಮ್ಮಿಂದ ಹೊರಗಡೆ ಹೋದರೂ ಕೂಡ ಆ ತಾಯಿ ಲಕ್ಷ್ಮಿ ನಮ್ಮಿಂದ ಮುನಿಸಿಕೊಳ್ಳದೆ ಮತ್ತೆ ನಮ್ಮನ್ನೇ ಸೇರೋ ಥರ ಏನಾದರೂ ಮಾಡುವಂಥ ಪ್ರಯೋಗ ಇದೆಯಾ? ಯಾರಿಗೂ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ನಾನು ಉದ್ಧಾರ ಆಗಬೇಕು ಅಲ್ವೇ? ಸೊ ಅದಕ್ಕಾಗಿ ನೀವೇನು ಮಾಡಿ ಅಂದರೆ, ತುಂಬ ಸಿಂಪಲ್ ಆಗಿರುವಂಥ ಒಂದು ಮಂತ್ರ ಹೇಳ್ಕೊಡ್ತೀನಿ, ಬಾಯಿ ಪಾಠ ಮಾಡ್ಕೊಂಬಿಡಿ. ಓಂ ಹ್ರೀಂ ನಮಃ, ಓಂ ಹ್ರೀಂ ನಮಃ, ಅಥವಾ ಓಂ ಹ್ರೀಂ, ಸಾಕಿಷ್ಟೇ. ಅಥವಾ ಓಂ ಹ್ರೀಂ ನಮಃ ಅಥವಾ ಓಂ ಹ್ರೀಂ, ಇಷ್ಟೇ ಸಾಕು. ಏನು ಮಾಡಬೇಕು ಗುರು ಅಂದರೆ, ಪ್ರತಿ ಸಲ ನೀವು ಎಲ್ಲೇ ಹಣವನ್ನು ಯಾರಿಗಾರು ಕೊಡ್ತಾ ಇರುವಾಗ ನೋಡಿ, ಅದು ದಿನಸಿ ತಗೊಳ್ಳೋಕ್ಕೋ, ಹಾಲು ತಗೊಳ್ಳೋಕ್ಕೋ, ಟ್ಯೂಷನ್ ಫೀಸ್ ಕೊಡೋದಕ್ಕೋ, ಯಾವುದೇ ವಿಚಾರ ಆಗಿರ್ಬೋದು, ಯಾವುದಕ್ಕಾರು, ಅಥವಾ ನೀವು ಬ್ಯಾಂಕಿಗೆ ಹೋಗಿ ಕ್ಯಾಶ್ ಕಟ್ತಾ ಇದ್ದೀರಾ, ಹಣವನ್ನು ನೀವು ಕೊಡ್ತಾ ಇದ್ದೀರಾ ಅನ್ನುವಾಗ, ಅಥವಾ ಗೂಗಲ್ ಪೇ, ಫೋನ್ಪೇ, ಸ್ಕ್ಯಾನು ಇತ್ಯಾದಿಗಳನ್ನು ನೀವು ಮಾಡ್ತಾ ಇದ್ದೀರಾ ಅನ್ನುವಾಗ, ಮೊಬೈಲ್ ತೊಗೊಂಡಿದ್ದೀರಾ, ಈಗ ಇಟ್ಕೊಂಡು ನೀವು ಸ್ಕ್ಯಾನ್ ಮಾಡ್ತಾ ಇದ್ದೀರಾ ಅಥವಾ ಕಳಿಸ್ತಾ ಇದ್ದೀರಾ ಅನ್ನುವಾಗ, ಓಂ ಹ್ರೀಂ ನಮಃ, ಓಂ ಹ್ರೀಂ ನಮಃ, ಓಂ ಹ್ರೀಂ ನಮಃ, ಓಂ ಹ್ರೀಂ ಕೇಳಿಸೋ ಥರ ಮಾಡಬೇಡಿ, ಮನಸ್ಸಲ್ಲೇ ಹೇಳ್ಕೊಳ್ಳಿ. ಅಥವಾ ಯಾರಿಗಾರು ಒಂದು 50 ರೂಪಾಯಿ ಕೊಡ್ತಾ ಇದ್ದೀರಾ, 100 ರೂಪಾಯಿ ಕೊಡ್ತಾ ಇದ್ದೀರಾ, ಯಾವುದೋ ಕಾರಣಕ್ಕೆ ದುಡ್ಡು ಕೊಡ್ತಾ ಇದ್ದೀರಾ, ಅದು ಕಾರಣ ಇದೆ. ಎಳ್ನೀರು ಕುಡಿತೀರಾ, ಏನೋ ಒಂದು ಕಾರಣ ಇದೆ, ಟಿಕೆಟ್ ತೊಗೋತಾ ಇದ್ದೀರಾ, ಏನೋ ಒಂದು. ನೀವು ಯಾವಾಗೆಲ್ಲ ಹಣ ನಿಮ್ಮಿಂದ ಕೈಯಿಂದ ಹೋಗ್ಬೋದು, ಅಥವಾ ನಿಮ್ಮ ಆ್ಯಪ್ಗಳಿಂದ ಹೋಗ್ಬೋದು, ಬ್ಯಾಂಕಿಂದ ಹೋಗ್ಬೋದು, ಯಾವಾಗಲೇ ಆಗಲಿ ಟ್ರಾನ್ಸಾಕ್ಷನ್ ಅನ್ನುವಂಥದ್ದು ನೀವು ಮಾಡುವಾಗ, ಅಥವಾ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡುವಾಗ ಓಂ ಹ್ರೀಂ ನಮಃ ಅಂತ ಹೇಳ್ತಾ ಮಾಡಿ. ತಾಯಿ ಮುನಿಸ್ಕೊಳ್ಳಲ್ಲ, ನಿಮ್ಮ ಹತ್ರ ಮತ್ತೆ ಪದೇ ಪದೇ ರಿಪೀಟ್ ಆಗಿ ಬರೋದಕ್ಕೆ ಪ್ರಾರಂಭ ಆಗ್ತಾಳೆ. ಯಾಕೋ ಕೊಟ್ಟಂಥ ದುಡ್ಡು ವಾಪಸ್ ಬರ್ತಾ ಇಲ್ಲ, ಅಥವಾ ದುಡ್ಡು ಹೊರಗಡೆ ಹೋಗ್ತಾ ಇದೆ ಗುರು, ಉಳ್ಕೋತಾ ಇಲ್ಲ, ನೋ ಸೇವಿಂಗ್, ದುಡ್ಡಿದೆ ಸೇವ್ ಆಗ್ತಾ ಇಲ್ಲ ನಮ್ಮ ಹತ್ರ ಅನ್ನುವಂಥವ್ರು ಇನ್ನು ಮುಂದೆ ಈ ಪರಿಹಾರವನ್ನು ಪ್ರತಿನಿತ್ಯ ಫಾಲೋ ಮಾಡಿ. ಇದನ್ನು ಯಾರು ಬೇಕಾದ್ರೂ ಮಾಡ್ಬೋದು ಅಂದರೆ ಯಾರು ಬೇಕಾದ್ರೂ ಮಾಡ್ಬೋದು. ಯಾಕಂದರೆ ದುಡಿಯುವಂಥ ವ್ಯಕ್ತಿಗಳು ಮಾತ್ರನೇ ಇದನ್ನು ಮಾಡಬೇಕಂದ್ರೆ ಇಲ್ಲ, ಖರ್ಚು ಮಾಡುವಂಥ ಯಾವುದೇ ವ್ಯಕ್ತಿಗಳಿದ್ದರೂ ಕೂಡ ಇದನ್ನು ನೀವು ಮಾಡಿ ನೋಡಿ. ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಹಣಕಾಸಿನ ವಿಚಾರದಲ್ಲಿ ಬರುತ್ತೆ. ನಾವು ಅವ್ರಿಗೊಂದು ರೆಸ್ಪೆಕ್ಟ್, ಒಂದು ಗೌರವವನ್ನು ತಾಯಿಗೆ ಸಲ್ಲಿಸ್ತಾ ಇದ್ದೀವಿ. ಅದಕ್ಕೆ ಬದಲಾಗಿ ತಾಯಿ ನಮ್ಮನ್ನು ಆಶೀರ್ವದಿಸ್ತಾಳೆ ಅನ್ನುವಂಥದ್ದನ್ನು ಹೇಳುವಂಥ ಉದ್ದೇಶವೇ ಈ ಒಂದು ಪುಟ್ಟದಾಗಿರುವಂಥ ಒಂದು ಮಂತ್ರದಿಂದ ನಾನು ಪರಿಹಾರವನ್ನು ಹೇಳಿದ್ದೀನಿ. ಇದರ ಸದುಪಯೋಗವನ್ನು ಪ್ರತಿಯೊಬ್ಬರೂ ನೀವು ಪಡ್ಕೊಳ್ಳಿ. ಇದೇ ರೀತಿ ವಿಚಿತ್ರವಾಗಿರುವಂಥ ಆದರೆ ನಿಖರವಾಗಿ ಫಲಿತಾಂಶವನ್ನು ನೀಡುವಂಥ ಪರಿಹಾರ ಕ್ರಿಯೆಗಾಗಿ ನಮ್ಮ ಗುರುಭಕ್ತಿ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕೋ ಮಾತಾಡೋದೆಲ್ಲ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಅಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇದರಿಂದ 4 ಜನರಿಗೆ ಉಪಯೋಗ ಆಗಲಿ ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ದಯವಿಟ್ಟು ಶೇರ್ ಮಾಡೋದಕ್ಕೆ ಮರಿಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ.